ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ನಾಗೆ. ಸ್ನೇಹಿತರೆ, ಮಂಗಳಮುಖಿಯೊಬ್ಬರನ್ನ ಲವ್ ಮಾಡಿ ಇದೀಗ ಆಟೋ ಚಾಲಕನು ಮತ್ತು ಆ ಮಂಗಳಮುಖಿ ಇಬ್ಬರು ಕೂಡ ಶವವಾಗಿ ಪತ್ತೆ ಆಗಿಬಿಟ್ಟಿದ್ದಾರೆ. ಒಂದು ಕಡೆ ಕೆಲವೊಂದಿಷ್ಟು ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ದುಡ್ಡಿನ ಆಸೆಗಾಗಿ ಮಂಗಳಮುಖಿಯನ್ನ ಮದುವೆ ಆಗಿದ್ದ ಅನ್ನುವಂಥ ಆರೋಪ ಕೇಳಿ ಬಂದರೆ, ಇಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿ ಇದ್ದರು. ಅದು ಯಾವ ಕಾರಣಕ್ಕೆ ಈಗ ಹಾಗೆ ಬಿಟ್ಟಿದೆ ಎನ್ನುವಂಥ ಅನುಮಾನಗಳು ಕೂಡ ಈಗ ಹುಟ್ಟಿಕೊಳ್ತಾ ಇದ್ದಾವೆ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆ ಆಗಿದೆ, ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, 6 ವರ್ಷಗಳಿಂದ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಮದುವೆಯಾಗಿ ಸಿಟಿಯೊಂದರಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ. ಒಂದು ವೈಯಕ್ತಿಕ ರೂಮ್ ಮಾಡಿಕೊಂಡು ಇಬ್ಬರು ಕೂಡ ವಾಸವಾಗಿ ಬಿಟ್ಟಿರ್ತಾರೆ. ಸತತ 6 ವರ್ಷಗಳಿಂದಲೂ ಕೂಡ ಇಬ್ಬರು ಜೊತೆಯಲ್ಲೇ ಇರ್ತಾರೆ. ಆದರೆ ಯಾವ ಕಾರಣಕ್ಕೆ ಈ ನಿರ್ಧಾರವನ್ನ ಮಾಡಿಕೊಂಡು ಬಿಟ್ರು ಎಂಬುದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಪ್ರೀತಿ ಪ್ರೇಮ ಎಂದು ನಂಬಿಸಿ ಕೊನೆಗೆ ಹಣಕ್ಕಾಗಿ ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪಗಳ ನಡುವೆಯೇ ಬಳ್ಳಾರಿಯಲ್ಲಿ ಪ್ರೇಮಿಗಳಿಬ್ಬರ ಮೃತದೇಹಗಳು ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿ ಬಿಟ್ಟಿವೆ. ದುರ್ದೈವಿಗಳನ್ನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದ ಆಟೋ ಚಾಲಕ ಶೇಖರ್ ಅಲಿಯಾಸ್ ಮಣಿ ಎಂದು ಗುರುತಿಸಲಾಗಿದೆ. ಹಾಗೂ ಬಳ್ಳಾರಿ ತಾಲೂಕಿನ ಚಾಗನೂರು ಗ್ರಾಮದ ನಿವಾಸಿ ಮಂಗಳಮುಖಿ ಸುಹಾಸಿನಿ ಎಂದು ಗುರುತಿಸಲಾಗಿದೆ. ಪುರುಷನಿಗೆ 31 ವರ್ಷ, ಅದೇ ರೀತಿಯಾಗಿ ಈ ಸುಹಾನಿಗೆ 29 ವರ್ಷ ಇರುತ್ತೆ. ಸುಂದರವಾದಂಥ ಬದುಕನ್ನು ಮಾಡಬೇಕಾದಂಥ ವಯಸ್ಸು. ಆದರೂ ಕೂಡ ನೇಣಿಗೆ ಶರಣಾಗಿ ಬಿಟ್ಟಿದ್ದಾರೆ. ಏನಿದು ನೇಣಿಗೆ ಶರಣಾಗಿರುವಂಥದ್ದು? ಆ ಕುರಿತಾಗಿ ಒಂದಿಷ್ಟು ಏನು ಮಾಹಿತಿ ಹರಿದಾಡ್ತಾ ಇದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದ ಇವರಿಬ್ಬರು ಮೃತದೇಹಗಳು ಮನೆಯ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿ ಬಿಟ್ಟಿವೆ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಬಗ್ಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿ ಬಿಟ್ಟಿದ್ದಾರೆ. ಸ್ಥಳಕ್ಕೆ ಬ್ರೂಸ್ಪೇಟೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಪ್ರಾಥಮಿಕವಾಗಿ ಸ್ಥಳೀಯರ ಮಾಹಿತಿಯ ಪ್ರಕಾರ ಹಾಗೂ ಪೊಲೀಸರು ಗಮನಿಸಿರುವ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಎಂಬುವ ವರದಿಯನ್ನ ಪೊಲೀಸರು ಸ್ಥಳದಲ್ಲಿ ತಿಳಿಸಿಬಿಟ್ಟಿದ್ದಾರೆ. ಇನ್ನು ಸಂಬಂಧಪಟ್ಟ ಹಾಗೆ ಅಧಿಕೃತ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಸರ್ಕಾರದ ವಿಧಿವಿಧಾನಗಳೇನಿದ್ದಾವೆ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಕೂಡ ಕಾಯಬೇಕಾಗುತ್ತೆ. ಇದು ಕೊಲೆನ ಆತ್ಮಹತ್ಯೆನ ಎಲ್ಲವೂ ಕೂಡ ಆ ಒಂದು ರಿಪೋರ್ಟ್ ಬಂದ ಬಳಿಕ ಗೊತ್ತಾಗೋದಕ್ಕೆ ಸಾಧ್ಯ ಆಗಿಬಿಡುತ್ತೆ. ಇನ್ನು ಶೇಖರ್ ಮತ್ತು ಸುಹಾನಿ ಕಳೆದ 6 ವರ್ಷಗಳಿಂದ ಒಟ್ಟಿಗೆ ವಾಸವಿದ್ದರು. ಸುಹಾಸಿನಿ ಮಂಗಳಮುಖಿ ಎಂದು ತಿಳಿದಿದ್ದರೂ ಶೇಖರ್ ಆಕೆಯ ಹಿಂದೆ ಬಿದ್ದು ಪ್ರೀತಿಸುತ್ತಾ ಇದ್ದ. ಆಟೋ ಓಡಿಸಿಕೊಂಡು ಜೀವನವನ್ನು ನಡೆಸುತ್ತಿದ್ದಂತಹ ಶೇಖರ್ ಹಣಕ್ಕಾಗಿಯೇ ಸುಹಾಸಿನಿ ಜೊತೆಗಿದ್ದ ಎಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಸುಹಾಸಿನಿ ಬಳಿ ಹಣ ಇರುವುದನ್ನು ಗಮನಿಸಿ ನಾಟಕವಾಡಿದ್ದ ಈಗ ಆಕೆಯನ್ನು ಕೊಲೆ ಮಾಡಿ ತಾನು ನೇಣು ಹಾಕಿಕೊಂಡಿದ್ದಾನೆ ಎಂದು ಸುಹಾಸಿನಿ ಕಡೆಯವರು ಶೇಖರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿಬಿಟ್ಟಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷಾ ವರದಿ ಬಂದ ಬಳಿಕವಷ್ಟೇ ಇದು ಜೋಡಿ ಆತ್ಮಹತ್ಯೆಯೋ ಅಥವಾ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಎಂಬ ಸತ್ಯ ಹೊರಬರಬೇಕಿದೆ. ಸದ್ಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ಬಿಟ್ಟಿದೆ. ಈ ರೀತಿಯಾದಂಥ ಒಂದು ವರದಿ ಬಳ್ಳಾರಿಯಲ್ಲಿ ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಸೊ ಮಂಗಳಮುಖಿಯೊಂದಿಗೆ ಪ್ರೀತಿ ಅಂಥದ್ದೆಲ್ಲವೂ ಕೂಡ ಆಗಿರುತ್ತೆ. ಇಬ್ಬರು ಕೂಡ 6 ವರ್ಷದ ಹಿಂದೆ ಮದುವೆಯಾಗಿ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರು ಆರೋಪ ಮಾಡುವ ಪ್ರಕಾರ ಹಣದ ದಾಹಕ್ಕಾಗಿ ಅಥವಾ ಅವಳಿಂದ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಆಟೋ ಚಾಲಕ ಶೇಖರ್ ಮದುವೆ ಆಗಿದ್ದ ಅನ್ನೋ ರೀತಿಯಾಗಿ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದಾದರೆ ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಕಾಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು FSL ವರದಿ ಬಂದ ಬಳಿಕ ಅಸಲಿ ಸತ್ಯಾಸತ್ಯತೆ ಏನೆಂಬುದು ಸಹಜವಾಗಿ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.